ಪ್ರತಿಧ್ವನಿಯ ವೀಕ್ಷಕರಿಗೆ ನಮಸ್ಕಾರ. ನಾನು ರಂಜಿತಾ. ಧೂಮಪಾನ ಆರೋಗ್ಯಕ್ಕೆ ಹಾನಿಕಾರ ಎನ್ನುವುದು ಎಲ್ರಿಗೂ ಗೊತ್ತೇ ಇದೆ. ಆದರೆ ದಿನಕ್ಕೆ ಒಂದೆರಡು ಸಿಗರೇಟ್ ಸೇದಿದರೆ ಏನೂ ಆಗುವುದಿಲ್ಲ ಎನ್ನುವ ಭ್ರಮೆ ಅನೇಕರಲ್ಲಿದೆ. ಆದರೆ ಡಾಕ್ಟರ್ಗಳ ಪ್ರಕಾರ ಸಿಗರೇಟ್ ಸೇದುವುದರಲ್ಲಿ ಸುರಕ್ಷಿತ ಪ್ರಮಾಣ ಎನ್ನುವುದೇ ಇಲ್ಲ. ಹಾಗಾದ್ರೆ ಒಂದೆರಡು ಸಿಗರೇಟ್ ಸೇದಿದರೂ ತಪ್ಪು ಅಂತೀರಾ ಅನ್ನೋರು ಈ ವಿಡಿಯೋ ನೋಡಿ. ಕಡಿಮೆ ಪ್ರಮಾಣದಲ್ಲಿ ಧೂಮಪಾನ ಮಾಡಿದರೆ ಅದು ದೇಹದ ಒಳಗೆ ನಿಧಾನವಾಗಿ ಹಾನಿ ಶುರು ಮಾಡುತ್ತದೆ. ಅದರ ಪ್ರಮಾಣ ಮೊದಲಿಗೆ ಹೃದಯದ ರಕ್ತನಾಳಗಳ ಮೇಲೆ ಬೀಳುತ್ತದೆ. ಸಿಗರೇಟ್ನಲ್ಲಿರುವ ನಿಕೋಟಿನ್ ರಕ್ತನಾಳಗಳನ್ನು ಕುಗ್ಗಿಸಿ ರಕ್ತದ ಹರಿವನ್ನು ಕಡಿಮೆ ಮಾಡುತ್ತದೆ. ಇದರಿಂದ ಹೃದಯ ಹೆಚ್ಚು ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತದೆ. ಜೊತೆಗೆ ಕಾರ್ಬನ್ ಮೊನಾಕ್ಸೈಡ್ ರಕ್ತದಲ್ಲಿನ ಆಮ್ಲಜನಕದ ಮಟ್ಟವನ್ನು ಇಳಿಸಿ ಹೃದಯ ಮತ್ತು ಮೆದುಳಿಗೆ ಬೇಕಾದಷ್ಟು ಆಮ್ಲಜನಕ ತಲುಪದಂತೆ ಮಾಡುತ್ತದೆ. ಇದರಿಂದ ಕಾಲಕ್ರಮೇಣ ಹೃದಯ ದುರ್ಬಲವಾಗುತ್ತಾ ಹೋಗುತ್ತದೆ. ನಿಯಮಿತವಾಗಿ ದಿನಕ್ಕೆ ಒಂದೆರಡು ಸಿಗರೇಟ್ ಸೇದಿದರೂ ರಕ್ತದೊತ್ತಡ ಹೆಚ್ಚಾಗಬಹುದು. ಕೆಟ್ಟ ಕೊಲೆಸ್ಟ್ರಾಲ್ ಹೆಚ್ಚಾಗಿ ಒಳ್ಳೆಯ ಕೊಲೆಸ್ಟ್ರಾಲ್ ಕಡಿಮೆಯಾಗುವ ಸಾಧ್ಯತೆಯೂ ಇರುತ್ತದೆ. ಇದರ ಪರಿಣಾಮವಾಗಿ ರಕ್ತನಾಳಗಳಲ್ಲಿ ಕೊಬ್ಬು ಸಂಗ್ರಹಣೆಯಾಗಿ ಹೃದಯಾಘಾತ ಮತ್ತು ಸ್ಟ್ರೋಕ್ನ ಅಪಾಯ ನಿಧಾನವಾಗಿ ಹೆಚ್ಚುತ್ತಾ ಹೋಗುತ್ತದೆ. ಆರಂಭದಲ್ಲಿ ಯಾವುದೇ ಲಕ್ಷಣಗಳು ಕಾಣಿಸದೇ ಇರುವುದೇ ಇದನ್ನು ಇನ್ನಷ್ಟು ಅಪಾಯಕಾರಿ ಮಾಡುತ್ತದೆ. ನಾನು ಹೆಚ್ಚು ಸೇದುವುದಿಲ್ಲ ಅನ್ನೋ ನಿರ್ಲಕ್ಷ್ಯ ದೊಡ್ಡ ಸಮಸ್ಯೆಗೆ ಕಾರಣವಾಗುತ್ತದೆ. ಸಿಗರೇಟ್ ಕಡಿಮೆ ಇದ್ದರೂ ಅದರ ಹಾನಿ ದೇಹದಲ್ಲಿ ಸೇರಿಕೊಳ್ಳುತ್ತಾ ಒಳಗಾಗುತ್ತದೆ. ಆದ್ದರಿಂದ ಆರೋಗ್ಯವಾಗಿರಬೇಕು, ಹೃದಯವನ್ನು ಕಾಪಾಡಿಕೊಳ್ಳಬೇಕು ಅಂದ್ರೆ ಡಾಕ್ಟರ್ಗಳ ಸಲಹೆ ಒಂದೇ: ಧೂಮಪಾನವನ್ನು ಸಂಪೂರ್ಣವಾಗಿ ಬಿಟ್ಟು ಬಿಡಬೇಕು. ಇನ್ನೂ ಹೆಚ್ಚು ಇದೇ ರೀತಿ ಹೆಲ್ತ್ ಅಪ್ಡೇಟ್ಸ್ಗಾಗಿ ಪ್ರತಿಧ್ವನಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.